ಯೋಚನೆ ಆಗಕ್ಕೆ ಸಾಧ್ಯ ಇಲ್ಲ. ಜನರ ಜೋಡಿ ಭಾಳ ಒಳನಾಟ ಭಾಳ ಒಳ್ಳೆಯದೈತಿ. ಜನ ಮುಗ್ಧರು ಮತ್ತು ಪ್ರಬುದ್ಧರು ಇರೋದ್ರಿಂದ ಯೋಚನೆ ಮಾಡಿ ಮತ ಚಲಾಯಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಪ್ರಕಾರ ಸರ್ ಕಾರ್ಯಕರ್ತರು ಎಲ್ಲ ಇಲ್ಲಿ ಆದಾರು, ಕೆಲವೊಂದು ನಾಯಕರು ಮಾತ್ರ ಆ ಕಡೆ ಹೋಗಿದ್ದಾರೆ. ಮತದಾರೆಲ್ಲ ಇರೋ ಜಾಗದಾಗದಾರೆ. ಅವಶ್ಯಕತೆ ಬಂದಂಥವ್ರು ಅಷ್ಟು ಹೋಗಿದಾರು. ಅವರು ಸ್ವಲ್ಪ ದಿವಸದೊಳಗೆ ಬರ್ತಾ ಇರ್ತಾವೆ, ಅನುಭವಿಸ್ಬೇಕು. ಯಾವುದೂ ವ್ಯವಸ್ಥೆಯನ್ನು ಅನುಭವಿಸ್ಲಾರ್ದೆ ಯಾರಿಗೂ ಅನುಭವ ಬರೋಂಗಿಲ್ಲ. ಒಳ್ಳೆಯದು ಕೆಟ್ಟದ್ದು ಕಾಣಿಸಿದ್ರ ಮುಖಾಂತರ ಹೋಗೋದು ಬೇರೆ, ಅನುಭವಿಸಿದ ಮುಖಾಂತರ ಬರೋದು ಬೇರೆ. ಯಾವತ್ತಿದ್ರೂ ವಾಪಸ್ ಬರ್ತಾರೆ ಅನ್ನೋದು ನನಗೆ ನಂಬಿಕೆ ಐತಿ. ಬರ್ತಾರು, ಬರಲಿ. ಸಾಧ್ಯ ಸ್ವಾಭಿಮಾನ ಕನ್ನಡಕ್ಕೆ ಬರ್ತಿತ್ತು ಅನ್ನೋದು ಭಾಳ ವಿಶ್ವಾಸ ಐತಿ ಮತ್ತು ನಕ್ಕಿ ಬರ್ತೀವಿ. ನಾನು ಅದನ್ನೇನು ಭಾವನೆ ಇಟ್ಕೊಂಡಿಲ್ಲ. ಯಾಕಂದ್ರೆ ಗೋಕಾ ಸ್ಟೈಲ್ ಗೋಕಾದಾಗ ನಡೀತೈತಿ, ಹುಕ್ಕೇರಿ ಸ್ಟೈಲ್ ಹುಕ್ಕೇರಿಯಾಗ ನಡೀತೈತಿ. ಯಾರ್ಯಾರ ಮನಸ್ಥಿತಿ ಹೆಂಗೆ ಅದಾವ ಅನ್ನೋದು ಅವ್ರ ಮನಸ್ಥಿತಿ ಪ್ರಕಾರ ಅದಾರು. ಮತ್ತು ಮನಸ್ಥಿತಿ ಯಾವತ್ತೂ ಬದಲಾವಣೆ ಮಾಡೋಕ್ಕಾಗಿಲ್ಲ. ಎಲ್ಲ ಜನರಿಗೆ ಸುಳ್ಳು ಹೇಳ್ಬೋದು, ತನ್ನ ಆತ್ಮಕ್ಕೆ ಸುಳ್ಳು ಹೇಳಕ್ಕೆ ಸಾಧ್ಯ. ಮತ್ತು ಅದ ನಿಟ್ಟಿನೊಳಗೆ ಇಲ್ಲಿ ಕೆಲಸ ಆಗತ್ತೈತಿ. ಎಲ್ಲರೂ ಬಹಿರಂಗವಾಗಿ ಎಲ್ಲೆಲ್ಲೂ ಕಾಣತ್ತಾರ ಅಂಜಿ, ಭಯನೋ ಅಥವಾ ಆಮಿಷಕ್ಕೋ ಅಥವಾ ಏನೋ ತಮ್ಮ ಅಡಚಣೆಗೆ ಅಲ್ಲಿದ್ದಾರೆ ಅಷ್ಟು ಹೊರತು ಮಾನಸಿಕವಾಗಿ ಮತ್ತು ಇದರಿಂದ ಯಾರೂ ಅಲ್ಲಿಲ್ಲ. ಇಲ್ಲೇ ಅದಾರು ಮತ್ತು ಇಲ್ಲೇ ಬೀಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.